ರೆಡ್ಡಿಗಾರುಗೆ ಅದ್ಧೂರಿ ಸ್ವಾಗತ, ಲೆಕ್ಕಕ್ಕೆ ಮೀರಿದ ಆಪ್ತರು ಅಭಿಮಾನಿಗಳು. ಜನಾರ್ದನ ರೆಡ್ಡಿಯವರ ಮುಖದಲ್ಲಿ ಮತ್ತೆ ನವ ಯೌವನ ಮಧುಮಗನ ರೀತಿಯಲ್ಲಿ ಸಂತೋಷದಿಂದ ಜನರಿಗೆ ವಿಶ್ ಮಾಡುತ್ತಿದ್ದರು. ರಾಜ್ಯ ರಾಜಕೀಯದಲ್ಲಿ ಕಲರ್ಫುಲ್ ರಾಜಕಾರಣಿಯಾಗಿದ್ದ ಮಾಜಿ ಸಚಿವ ಹಾಲಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿಯವರು 2011ರಲ್ಲಿ ಅಕ್ರಮ ಗಣಿಗಾರಿಕೆ ಆರೋಪದಡಿ ಬಂಧನಕ್ಕೀಡಾಗಿದ್ದರು. ಅಂದಿನಿಂದ ಇಂದಿನವರೆಗೆ ಬಳ್ಳಾರಿ ಜಿಲ್ಲೆ ಪ್ರವೇಶಕ್ಕೆ ಸುಪ್ರೀಂ ಕೋರ್ಟ್ನಿಂದ ನಿರ್ಬಂಧ ವಿಧಿಸಿತ್ತು. ಆಗಿನಿಂದ ಸುಮಾರು 1.5 ದಶಕಗಳ ಕಾಲ ತವರು ಜಿಲ್ಲೆಯಿಂದ ದೂರ ಉಳಿದಿದ್ದ ಜನಾರ್ದನ್ ರೆಡ್ಡಿ ಇಂದು ಶಾಶ್ವತವಾಗಿ ಬಳ್ಳಾರಿ ಜಿಲ್ಲೆ ಪ್ರವೇಶಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದೆ. ಬಳ್ಳಾರಿ ಜಿಲ್ಲೆಗೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಎಂಟ್ರಿ ಕೊಟ್ಟಿದ್ದಾರೆ. ಗಂಗಾವತಿಯಿಂದ ಬುಕ್ಕಸಾಗರ, ದೇವಲಾಪುರ ಮೂಲಕ ಬಳ್ಳಾರಿ ಜಿಲ್ಲೆಯನ್ನ ಪ್ರವೇಶಿಸಿದರು. ಈ ವೇಳೆ ಅವರ ಅಪಾರ ಅಭಿಮಾನಿ ಬಳಗ ಹಾಗೂ ಬಿಜೆಪಿ ಕಾರ್ಯಕರ್ತರು ಜನಾರ್ದನ್ ರೆಡ್ಡಿ ಅವರಿಗೆ ಅದ್ಧೂರಿಯಾಗಿ ಸ್ವಾಗತಿಸಿದರು. ಇನ್ನು ಬಳ್ಳಾರಿಯ ಹಿರಿಯ ಮುಖಂಡ ಮನ್ನಾಬಾಯ್ ಹಾಗೂ ಪುತ್ರ ನೂರ್ ಅಹಮದ್ ಅವರು ರೆಡ್ಡಿಯವರ ಸ್ವಾಗತಕ್ಕೆ ಭರ್ಜರಿ ತಯಾರಿ ಮಾಡಿಕೊಂಡಿದ್ದರು. ನೂರಾರು ಅಭಿಮಾನಿಗಳಿಗೆ ರೆಡ್ಡಿ ಅವರ ಭಾವಚಿತ್ರ ಇರುವ ಟಿ ಶರ್ಟ್ ನೀಡಿದ್ದರು. ಅಲ್ಲದೆ ಜನಾರ್ದನ್ ರೆಡ್ಡಿ ಅವರು ಸಂಚಾರ ಮಾಡುವ ಮಾರ್ಗದ ಉದ್ದಕ್ಕೂ ಹೂರಾಶಿ ಹಾಕಿ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡರು. ಇನ್ನು ಬಳ್ಳಾರಿ ಹೊರವಲಯದ ಅಲ್ಲಿಪುರ ಮಹದೇವ ತಾತ ಮಠದಿಂದ ಅದ್ದೂರಿ ಸ್ವಾಗತ ನೀಡಲಾಯಿತು. ರೆಡ್ಡಿ ಹಿಂಬಾಲಿಸಿ 50ಕ್ಕೂ ಹೆಚ್ಚು ಕಾರುಗಳು, ಮತ್ತೊಂದೆಡೆ ಸಾವಿರಾರು ಅಭಿಮಾನಿಗಳು ಜಮಾವಣಿ ಬಳ್ಳಾರಿ ನಗರದಲ್ಲಿ ನಡೆಯುವ ಬೃಹತ್ ರೋಡ್ ಶೋ ಕೂಡ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ನಮಸ್ಕಾರ. ನಮ್ಮ ಜನಾರ್ದನ್ ರೆಡ್ಡಿ ಸರ್ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದ್ದಾರೆ ಸರ್. 13 ವರ್ಷ ಇದ್ದಿಲ್ಲ. ಈಗ ಬಳ್ಳಾರಿಯಾಗ ಪ್ರಶಾಂತಾಗಿರ್ಬೋದು ಅಂತ ಕೊಟ್ಟಾರ. 13 ವರ್ಷ ಇದ್ದಿಲ್ಲ, ಈಗ ಬಂದಾರ. ಎಲ್ಲರ ಹಬ್ಬದ ವಾತಾವರಣ ಆಗಿದೆ. ಬಳ್ಳಾರಿ ಜಿಲ್ಲೆ ಇಲ್ಲ, ಕರ್ನಾಟಕದಲ್ಲೇ ನೀವೆಲ್ಲ ಚಾನಲ್ ನೋಡಿರ್ಬೋದು. ಹಬ್ಬದ ವಾತಾವರಣ ಇದೆ. ಈಗ 13 ವರ್ಷ ಇದ್ದಿಲ್ಲಲ್ಲ, 26 ವರ್ಷ ರಾಜಕೀಯ ಮಾಡ್ತೀವಿ. ಜನಗಳಿಗೆ ಪ್ರೀತಿ ವಿಶ್ವಾಸ ತಗೊಂಡು ನಮ್ಮದೇ ಪಾರ್ಟಿ ಬಂದಾಗ ಇನ್ನು 26 ವರ್ಷ, 26 ವರ್ಷ ನಾವು ಒಳ್ಳೆ ಆಳ್ತನ ಕೊಟ್ಟು ಡೆವಲಪ್ಮೆಂಟ್ ಅಂದರೆ ಜನಾರ್ದನ್ ರೆಡ್ಡಿ. ಈಗ ಮುಂದೆ ಬರೋದ್ರಿಂದ ನಿಮಗೆ ಗೊತ್ತಾಗ್ತದೆ ಸರ್. ಎಲ್ಲ ಸಮಾಜದವರು ಖುಷಿಯಾಗ್ಯಾರ. ಮುಂದೆ ಬರೋಂಥ ದಿನಗಳಲ್ಲಿ ನಮ್ಮದೇ ಎಲ್ಲರಿಗೆ ಸಹಾಯ ಮಾಡೋಣ, ಡೆವಲಪ್ಮೆಂಟ್ ಮಾಡೋಣ, ಎಲ್ಲರಿಗೂ ಒಳ್ಳೇದಾಗ್ತದೆ ಸರ್. ನಮಸ್ಕಾರ ಸರ್. ನಮ್ಮ ಹೆಸರು ನೂರ್ ಮೊಹಮ್ಮದ್ ಅಂತ. ಇವತ್ತು ಬಳ್ಳಾರಿಯಲ್ಲಿ ಒಂದು ಹಬ್ಬ ಆಯಿತು. ಇದು ಬಂದಾಗ ನಮ್ಮ ಜನಾರ್ದನ್ ರೆಡ್ಡಿ ಸಾಹೇಬರು ಬಂದಾಗ 14 ವರ್ಷ ಅವರಿಗೆ ಪರ್ಮಿಷನ್ ಇದ್ದಿಲ್ಲ. ಕೋರ್ಟ್ ಆದೇಶ ಬಂದಿದೆ, ಪರ್ಮಿಷನ್ ಬಂದಿದೆ. ಆ ಉದ್ದೇಶದಲ್ಲಿ ಬಳ್ಳಾರಿಗೆ ಇವತ್ತು ಆಗಮಿಸಿದ್ದಾರೆ. ಜನಾರ್ದನ್ ರೆಡ್ಡಿ ಸರ್ ಅಂದರೆ ಎಲ್ಲರಿಗೆ, ಎಲ್ಲ ಸಮಾಜದವರಿಗೆ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್ ಎಲ್ಲರಿಗೆ ಒಂದು ಪ್ರೀತಿ ವಿಶ್ವಾಸ ಜನದಿಂದ ಮಾತಾಡೋದು. ಎಲ್ಲ ಸಿಟಿ ಡೆವಲಪ್ಮೆಂಟ್ ಆಗಲಿ, ಮೊದಲು ಅವ್ರು ಏನು ಮಾಡಿದ್ದಾರೆ ಬಳ್ಳಾರಿಗೆ ಎಲ್ಲ ಜನ ಇನ್ನು ಮಾಡಿ ಎಲ್ಲ ಅಭಿಮಾನಿ ಗುಗ್ಗರಟ್ಟಿ, ಬಂಡಿಮೋಡ್, ಕಾಕರ್ ತೋಟ, APMC ಆಮೇಲೆ ಎಲ್ಲ ಅವ್ರ ಸಿಟಿನಾಗ ಎಷ್ಟು ಮಂದಿ ಅದ ಎಲ್ಲರೂ ಮೋದಿ ಸರ್ಕಾರ ಹತ್ರ ಇವತ್ತು ನಮ್ಮ ತಂದೆಯವರು ಮುನ್ನಾಬಾಯಿ ಅವರು ಎಲ್ಲರೂ ಟೋಟಲ್ ಅವರು ನೇತೃತ್ವದಲ್ಲಿ ಎಲ್ಲ ಸಿಟಿ ಅವರೆಲ್ಲರೂ ಬಂದು ಇವತ್ತು ಮೋದಿ ಸರ್ಕಾರದಲ್ಲಿ ಅವ್ರಿಗೆ ಸನ್ಮಾನ ಮಾಡಿ ಅದರ ಸ್ವಾಗತ ಮಾಡಿದ್ದಾರೆ.